ತಮಿಳುನಾಡಿಗೆ ಕಾವೇರಿ ನೀರು ಕೊಡಿ ಅಂತ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದ. ಇನ್ನೊಂದು ಕಡೆ ಬೆಂಗಳೂರಲ್ಲೇ ನೀರು ಪೋಲಾಗ್ತಾ ಇದೆ. ಇದು ಬರದ ಬವಣೆಯ ಮಧ್ಯೆ ಬಿಡಬ್ಲ್ಯೂಎಸ್ಎಸ್ಪಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಇದೀಗ ಜಲಮಂಡಳಿ ಅಧ್ಯಕ್ಷ ಅಲರ್ಟ್ ಕೂಡ ಆಗಿದ್ದಾರೆ. ಬರದ ಮಧ್ಯೆ ಕಾವೇರಿ ನೀರು ಪೋಲು. 29% ನೀರು ಮಧ್ಯದಲ್ಲೇ ನೆಲಪಾಲು. ಒಂದೆಡೆ ತೀವ್ರ ಬರಗಾಲದ ಆತಂಕ, ಮತ್ತೊಂದು ಕಡೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಶಿಫಾರಸು. ಈ ನಡುವೆ ಬೆಂಗಳೂರಿನ ಜನರಿಗೆ ತಲುಪಬೇಕಾದ ಕಾವೇರಿ ನೀರು ಸೋರಿಕೆ ಆಗ್ತಾ ಇರುವುದು ದೊಡ್ಡ ತಲೆನೋವಾಗಿದೆ. ಹೌದು, ಬೆಂಗಳೂರಲ್ಲಿ ಪೂರೈಕೆ ಆಗ್ತಿರುವಂತಹ ಕಾವೇರಿ ನೀರಿನ 29% ನೀರು ಸೋರಿಕೆ ಆಗ್ತಾ ಇದೆ ಎಂಬ ಮಾಹಿತಿ ಜಲ ಮಂಡಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಬೆಂಗಳೂರಿಗೆ ದಿನಕ್ಕೆ 1800 MLD ನೀರು ಬೇಕು. ಇದರಲ್ಲಿ ಈಗ 29% ಹಳೆಯ ಪೈಪ್ಗಳಿಂದ ಅಪಾರ ಪ್ರಮಾಣದ ಕುಡಿಯುವ ನೀರು ವ್ಯರ್ಥವಾಗ್ತಾ ಇದೆ. ನೀರಿನ ಕೊರತೆಯ ನಡುವೆಯೇ ಅಮೂಲ್ಯ ಕಾವೇರಿ ನೀರು ನೆಲಪಾಲಾಗ್ತಾ ಇರುವುದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಸುಮಾರು 11 ಲಕ್ಷ ಕಾವೇರಿ ನೀರಿನ ಸಂಪರ್ಕಗಳಿದ್ದು ಪರಿಶೀಲನೆಗೆ ತಂಡ ರಚನೆ ಮಾಡಿ ದುರಸ್ತಿ ಮಾಡೋದಕ್ಕೆ ಜಲಮಂಡಳಿ ಮುಂದಾಗಿದೆ. ಇದು ಎಷ್ಟು ದೊಡ್ಡ ನಗರದಲ್ಲಿ ಸುಮಾರು 11 ಲಕ್ಷಕ್ಕೂ ಹೆಚ್ಚು ಕನೆಕ್ಷನ್ಸ್ ಇರುವಂತಹ ಇದು ಸಿಟಿ ಇದು. ಅಂಡ್ ತಾವೆಲ್ಲ ನೋಡಿದಾಗ ಪೈಪ್ ಲೈನ್ ಅನ್ನ ಹಲವಾರು ವರ್ಷಗಳಿಂದ ದಶಕಗಳಿಂದ ಇಂಪ್ಲಿಮೆಂಟ್ ಮಾಡ್ಕೊಂತ ಬಂದಿದ್ದೀವಿ. ಹಲವಾರು ಕಡೆ ಸೋರಿಕೆಗಳಿದೆ. ನಮ್ಮ ಒಟ್ಟಾರೆ ನಮ್ದು ನೋಡಿದಾಗ 28 to 29% ಅಂತ ಹೇಳ್ತೇವೆ ಅನ್ಅಕೌಂಟೆಡ್ ಫಾರ್ ವಾಟರ್ ಅಂತ ಹೇಳಿ. ಅದನ್ನ ನಾವು ಡಿಎಂಎಗಳ ರಚನೆ ಮಾಡುವ ಮೂಲಕ ಪ್ರತಿ ನೆಟ್ವರ್ಕ್ ಅಲ್ಲಿ ಎಲ್ಲ ಇನ್ಫ್ಲೋ ಔಟ್ಫ್ಲೋ ಎಲ್ಲ ಮಾನಿಟರ್ ಮಾಡಿಕೊಂಡು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಸಾರ್ವಜನಿಕರಿಗೆ ಜಲಮಂಡಳಿ ಅಧ್ಯಕ್ಷರು ಮನವಿ ಮಾಡಿಕೊಟ್ಟಿದ್ದಾರೆ. ಕಾವೇರಿ ನೀರನ್ನ ವ್ಯರ್ಥ ಮಾಡಬೇಡಿ, ನೀರನ್ನ ಮಿತವಾಗಿ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ಮಿತಿಯಲ್ಲಿ ನೀರನ್ನ ಬಳಕೆ ಮಾಡ್ಕೋಬೇಕು, ಪ್ರತಿಯೊಬ್ಬರನ್ನು ಪೋಲ್ ಮಾಡಬಾರದು. ಮತ್ತೆ ಏನ್ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಅದರಲ್ಲಿ ಬೇರೆ ಬೇರೆ ನಾನ್ ಪೋರ್ಟೇಬಲ್ ಯೂಸಸ್ಗೆಲ್ಲ ಬಳಸಬಾರದು. ಅದನ್ನ ಕೆಲವರು ಮನೆ ಬಾಗಿಲು ತೊಳಿತಾ ಇರ್ತಾರೆ, ಗಾಡಿಗಳನ್ನ ತೊಳಿತಾ ಇರ್ತಾರೆ, ಮತ್ತೆ ಈ ಕನ್ಸ್ಟ್ರಕ್ಷನ್ ಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಈಗ ಆದಷ್ಟು ನಾವು ಕನ್ಸ್ಟ್ರಕ್ಷನ್ಗೆ ಟ್ಯಾಂಕರ್ ಮೂಲಕ ವ್ಯವಸ್ಥೆ ಇದೆ ನಮ್ದು ಟ್ರೀಟೆಡ್ ವಾಟರ್ ಕೊಡ್ಲಿಕ್ಕೆ, ಅದನ್ನು ಉಪಯೋಗಿಸಿಕೊಳ್ಬೇಕಂತ ಎಲ್ಲರಿಗೂ ಕೋಳ್ಕೊಳ್ತೇನೆ. ನೀರು ಸೋರಿಕೆ ಆಗ್ತಾ ಇರುವುದು ಜಲಮಂಡಳಿಯ ಕಾರ್ಯವೈಖರಿಯ ಮೇಲೆಯೂ ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದು, ಬರಗಾಲದ ಮಧ್ಯೆ ಸೋರಿಕೆಯನ್ನು ತಡೆದು ನೀರನ್ನು ಉಳಿಸಿಕೊಳ್ಳುವುದು ಜಲಮಂಡಳಿಯ ಮುಂದಿರುವ ಅತಿದೊಡ್ಡ ಸವಾಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಕೊಡಿ ಅಂತ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದ. ಇನ್ನೊಂದು ಕಡೆ ಬೆಂಗಳೂರಲ್ಲೇ ನೀರು ಪೋಲಾಗ್ತಾ ಇದೆ. ಇದು ಬರದ ಬವಣೆಯ ಮಧ್ಯೆ ಬಿಡಬ್ಲ್ಯೂಎಸ್ಎಸ್ಪಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಇದೀಗ ಜಲಮಂಡಳಿ ಅಧ್ಯಕ್ಷ ಅಲರ್ಟ್ ಕೂಡ ಆಗಿದ್ದಾರೆ. ಬರದ ಮಧ್ಯೆ ಕಾವೇರಿ ನೀರು ಪೋಲು. 29% ನೀರು ಮಧ್ಯದಲ್ಲೇ ನೆಲಪಾಲು. ಒಂದೆಡೆ ತೀವ್ರ ಬರಗಾಲದ ಆತಂಕ, ಮತ್ತೊಂದು ಕಡೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಶಿಫಾರಸು. ಈ ನಡುವೆ ಬೆಂಗಳೂರಿನ ಜನರಿಗೆ ತಲುಪಬೇಕಾದ ಕಾವೇರಿ ನೀರು ಸೋರಿಕೆ ಆಗ್ತಾ ಇರುವುದು ದೊಡ್ಡ ತಲೆನೋವಾಗಿದೆ. ಹೌದು, ಬೆಂಗಳೂರಲ್ಲಿ ಪೂರೈಕೆ ಆಗ್ತಿರುವಂತಹ ಕಾವೇರಿ ನೀರಿನ 29% ನೀರು ಸೋರಿಕೆ ಆಗ್ತಾ ಇದೆ ಎಂಬ ಮಾಹಿತಿ ಜಲ ಮಂಡಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಬೆಂಗಳೂರಿಗೆ ದಿನಕ್ಕೆ 1800 MLD ನೀರು ಬೇಕು. ಇದರಲ್ಲಿ ಈಗ 29% ಹಳೆಯ ಪೈಪ್ಗಳಿಂದ ಅಪಾರ ಪ್ರಮಾಣದ ಕುಡಿಯುವ ನೀರು ವ್ಯರ್ಥವಾಗ್ತಾ ಇದೆ. ನೀರಿನ ಕೊರತೆಯ ನಡುವೆಯೇ ಅಮೂಲ್ಯ ಕಾವೇರಿ ನೀರು ನೆಲಪಾಲಾಗ್ತಾ ಇರುವುದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಸುಮಾರು 11 ಲಕ್ಷ ಕಾವೇರಿ ನೀರಿನ ಸಂಪರ್ಕಗಳಿದ್ದು ಪರಿಶೀಲನೆಗೆ ತಂಡ ರಚನೆ ಮಾಡಿ ದುರಸ್ತಿ ಮಾಡೋದಕ್ಕೆ ಜಲಮಂಡಳಿ ಮುಂದಾಗಿದೆ. ಇದು ಎಷ್ಟು ದೊಡ್ಡ ನಗರದಲ್ಲಿ ಸುಮಾರು 11 ಲಕ್ಷಕ್ಕೂ ಹೆಚ್ಚು ಕನೆಕ್ಷನ್ಸ್ ಇರುವಂತಹ ಇದು ಸಿಟಿ ಇದು. ಅಂಡ್ ತಾವೆಲ್ಲ ನೋಡಿದಾಗ ಪೈಪ್ ಲೈನ್ ಅನ್ನ ಹಲವಾರು ವರ್ಷಗಳಿಂದ ದಶಕಗಳಿಂದ ಇಂಪ್ಲಿಮೆಂಟ್ ಮಾಡ್ಕೊಂತ ಬಂದಿದ್ದೀವಿ. ಹಲವಾರು ಕಡೆ ಸೋರಿಕೆಗಳಿದೆ. ನಮ್ಮ ಒಟ್ಟಾರೆ ನಮ್ದು ನೋಡಿದಾಗ 28 to 29% ಅಂತ ಹೇಳ್ತೇವೆ ಅನ್ಅಕೌಂಟೆಡ್
ಡೆಡಿಕೇಟೆಡ್ ಫಾರ್ ವಾಟರ್ ಅಂತ ಹೇಳಿ ಅದನ್ನ ನಾವು ಡಿಎಂಎಗಳು ರಚನೆ ಮಾಡುವ ಮೂಲಕ ಪ್ರತಿ ನೆಟ್ವರ್ಕ್ ಅಲ್ಲಿ ಎಲ್ಲ ಇನ್ಫ್ಲೋ ಔಟ್ಫ್ಲೋ ಎಲ್ಲ ಮಾನಿಟರ್ ಮಾಡಿಕೊಂಡು ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಸಾರ್ವಜನಿಕರಿಗೆ ಜಲಮಂಡಳಿ ಅಧ್ಯಕ್ಷರು ಮನವಿ ಮಾಡಿಕೊಂಡಿದ್ದಾರೆ. ಕಾವೇರಿ ನೀರನ್ನ ವ್ಯರ್ಥ ಮಾಡಬೇಡಿ, ನೀರನ್ನ ಮಿತವಾಗಿ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ಮಿತಿಯಲ್ಲಿ ನೀರನ್ನ ಬಳಕೆ ಮಾಡ್ಕೋಬೇಕು, ಪ್ರತಿಯೊಬ್ಬರನ್ನು ಪೋಲ್ ಮಾಡಬಾರ್ದು. ಮತ್ತೆ ಏನ್ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಅದರಲ್ಲಿ ಬೇರೆ ಬೇರೆ ನಾನ್ ಪೋರ್ಟೇಬಲ್ ಯೂಸರ್ಸ್ಗೆಲ್ಲ ಬಳಸಬಾರ್ದು. ಅದನ್ನ ಕೆಲವರು ಮನೆ ಬಾಗಿಲು ತೊಳಿತಾ ಇರ್ತಾರೆ, ಗಾಡಿಗಳನ್ನ ತೊಳಿತಾ ಇರ್ತಾರೆ, ಮತ್ತೆ ಈ ಕನ್ಸ್ಟ್ರಕ್ಷನ್ ಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಈಗ ಆದಷ್ಟು ನಾವು ಕನ್ಸ್ಟ್ರಕ್ಷನ್ಗೆ ಟ್ಯಾಂಕರ್ ಮೂಲಕ ವ್ಯವಸ್ಥೆ ಇದೆ ನಮ್ದು ಟ್ರೀಟೆಡ್ ವಾಟರ್ ಕೊಡ್ಲಿಕ್ಕೆ, ಅದನ್ನು ಉಪಯೋಗಿಸ್ಕೊಳ್ಬೇಕಂತ ಎಲ್ಲರಿಗೂ ಕೋಳ್ಕೊಳ್ತೇನೆ. ನೀರು ಸೋರಿಕೆ ಆಗ್ತಾ ಇರುವುದು ಜಲಮಂಡಳಿಯ ಕಾರ್ಯವೈಖರಿಯ ಮೇಲೆಯೂ ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ದು, ಬರಗಾಲದ ಮಧ್ಯೆ ಸೋರಿಕೆಯನ್ನು ತಡೆದು ನೀರನ್ನು ಉಳಿಸಿಕೊಳ್ಳುವುದು ಜಲಮಂಡಳಿಯ ಮುಂದಿರುವ ಅತಿದೊಡ್ಡ ಸವಾಲಾಗಿದೆ.